ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಯೊಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 9:30, ಕರೆಕ್ಟಾಗಿ 9:30 ಆಗಿದೆ. ನಾನು ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ಪು ಕೂಡ ಆಗಿ ಗಂಡ ಮಕ್ಕಳು ಎಲ್ಲ ಡ್ಯೂಟಿಗೂ ಹೋದರು, ಸ್ಕೂಲ್ಗೂ ಹೋದರು. ಎಲ್ಲ ಕೆಲಸನೂ ಮುಗಿಸಿ ಇವಾಗ ದೇವ್ರ ಪೂಜೆನೂ ಕೂಡ ಆಗಿದೆ. ನಾನು ಹೇಗೆಲ್ಲ ಪೂಜೆ ಮಾಡಿದೆ ಅಂತ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸ್ಕೂಲಲ್ಲಿ ಪ್ರೇಯರ್ ಆಗ್ತಾ ಇದೆ. ಬೆಲ್ಲಾಯಿತು 9:30ಗೆ, ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಾನು ಅದಕ್ಕೆ ರೂಮಲ್ಲಿ ಬಂದು ಮಾತಾಡ್ತಾ ಇದ್ದೀನಿ, ಏನೂ ಅಂದ್ಕೋಬೇಡಿ. ಈಗ ನಾನು ದೇವ್ರ ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹೌದು, ಇವತ್ತು ನಮಗೆ ಚಾಮುಂಡಿ ಹಬ್ಬ. ನಾನು 2 ದಿನದಿಂದ ನಾನು ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸಿದ್ದೀನಿ. ನಾನು ಚಾಮುಂಡಿ ಹಬ್ಬಕ್ಕೆ ಹೇಗೆಲ್ಲ ಕೆಲಸ ಮಾಡಿದೆ, ಹೇಗೆಲ್ಲ ಪ್ರಿಪೇರ್ ಮಾಡ್ಕೊಂಡೆ ಅಂತ ನಾನು ನಿಮಗೂ ಕೂಡ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಇಂದಿನ ವಿಡಿಯೋ ಹೋಗಿ ನೋಡ್ಕೊಬಂದರೆ ಗೊತ್ತಾಗುತ್ತೆ ನಾನು ಚಾಮುಂಡಿ ಹಬ್ಬಕ್ಕೆ ಹೇಗೆಲ್ಲ ಕೆಲಸ ಮಾಡಿ ಪ್ರಿಪೇರ್ ಆಗಿದೆ ಅಂತ. ಇವತ್ತು ಫೈನಲಿ ಚಾಮುಂಡಿ ಹಬ್ಬ ಅಂತ ಅಂದ್ಕೊಂಡ್ರಿ, ಬಂದೇ ಬಿಡ್ತು ಚಾಮುಂಡಿ ಹಬ್ಬ. ಗೊತ್ತೇ ಆಗಲಿಲ್ಲ ಹೇಗೆ ಬಂತು ಏನು ಅಂತ. ದಿನಗಳು ಹೋಗಿದ್ದೇ ಗೊತ್ತಾಗಲಿಲ್ಲ. 3ನೇ ವಾರನೂ ಕಳೀತು, ಆಷಾಢ ಶುಕ್ರವಾರ. ಈಗ ಕೊನೆ ವಾರ, ಈ ಶುಕ್ರವಾರ ಮುಗ್ದೇ ಹೋಯಿತು ಆಷಾಢನೂ ಕೂಡ. ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ನಮಗೆ, ದಿನಗಳು ಕಳೆದಿದ್ದು ಗೊತ್ತಾಗಲಿಲ್ಲ. ಯಪ್ಪ, ಹೇಗೆಲ್ಲ ಅನಿಸುತ್ತಲ್ಲ. ಏನು ಇನ್ನೂ ರೆಡಿ ಕೂಡ ಆಗಿಲ್ಲ. ಇವಾಗ ತಂಬಿಟ್ಟನ್ನ ಮಾಡ್ಕೋಬೇಕು, ಬಟ್ಟೆ ಬಿಸಿಲಿಗೆ ಹಾಕಬೇಕು. ಟೈಮ್ ಇಲ್ಲ. ಕೆಲಸ ಬೆಳಗ್ಗೆನೇ ಎದ್ದು ಕೆಲಸ. ನಿಮಗೆ ಪ್ರೇಯರ್ ಆಗ್ತಾ ಇರೋದು ಕೇಳಿಸ್ತಾ ಇರ್ಬೋದು, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಇವಾಗ ಸ್ವಲ್ಪ ದೇವ್ರ ನಾಮನೂ ಕೂಡ ಹಾಕಿದೆ, ಅದು ಸೌಂಡ್ನು ಕೂಡ ಕಡಿಮೆ ಮಾಡ್ತೀನಿ. ಈಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಈ ವಿಡಿಯೋ ಹೇಗಿತ್ತು ಅಂತ ನಿಮಗೆ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ನನ್ನ ಹಳೆವೇರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವಾಗ ಪಟ ಅಂತ, ಟೈಮ್ ಇಲ್ಲ, ಪಟ ಅಂತ ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೇಗೆಲ್ಲ ಪೂಜೆ ಮಾಡಿದೆ ಅಂತ. ತುಳಸಿ ಗಿಡಕ್ಕೆ, ಅಲೋವೆರಾ ಗಿಡಕ್ಕೆ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಹೊಸ್ಲಿಗೂ ಕೂಡ ಈ ಥರ ಎಲ್ಲ ರೆಡಿ ಮಾಡಿ ಎಲ್ಲ ನೀಟಾಗಿ ಪೂಜೆ ಎಲ್ಲ ಆಗಿದೆ. ಬಾಗಿಲಿಗೆ ಹೂವು ತೋರಣ ಏನು ಜಾಸ್ತಿ ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ ತೋರಣನೇ ಇದೆಯಲ್ವ, ಅದಕ್ಕೋಸ್ಕರ ಜಾಸ್ತಿ ಏನು ಹಾಕಿಲ್ಲ. ಈಗ ದೇವ್ರ ಮನೇನ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸಿಂಪಲಾಗಿ ದೇವ್ರ ಪೂಜೆ ಮಾಡಿದ್ದೀನಿ ನೋಡಿ. ತುಪ್ಪದ ದೀಪ ಎಲ್ಲ ಹಚ್ಚಿ, ಲಕ್ಷ್ಮೀ ದೀಪನೂ ಕೂಡ ಎಲ್ಲ ಹಚ್ಚಿ ಈ ಥರ ಪೂಜೆನೂ ಕೂಡ ದೇವ್ರ ಮನೇಲಿ ಮಾಡಿದ್ದೀನಿ. ಹೂವು ನಾನು ಇಷ್ಟು ಸಿಂಪಲಾಗಿ ಇಷ್ಟೇ ನಾನು ಇಟ್ಟು ಪೂಜೆ ಮಾಡೋವಂಥದ್ದು. ನನಗೆ ಜಾಸ್ತಿ ಎಲ್ಲ ಗ್ರ್ಯಾಂಡಾಗೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಈ ಥರ ಸಿಂಪಲಾಗಿ ಈ ಥರ ಮಾಡಿದ್ದೀನಿ. ನೋಡಿದ್ರಲ್ಲ, ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಇವಾಗ ತಂಬಿಟ್ಟನ್ನ ಕಲಿಸ್ಬೇಕು. ನಾನು ಇಲ್ಲಿ ಕೊಲೆಗೂ ಕೂಡ ತುಂಬ ರೆಡಿ ಮಾಡಿದ್ದೀನಿ. ಬ್ಯಾಂಡ್ ಬಾರಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಜೋರಾಗಿ ಮಾತಾಡ್ತಾ ಇದ್ದೀನಿ. ಸ್ಕೂಲ್ ಹೇಳಿದ್ದೀನಿ ನಾನು ನಿಮಗೆ ಪಕ್ಕದಲ್ಲೇ ಸ್ಕೂಲ್ ಇರೋದು ಅಂತ, ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಏನು ಅನ್ಕೋಬೇಡಿ. ಇವಾಗ ಒಲೆಗೆಲ್ಲ ಈ ಥರ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ. ಈಗ ಬೇಗ ಪಟ ಅಂತ ತಂಬಿಟ್ಟನ್ನ ಮಾಡಿಕೊಂಡು ನಾನು ಕೂಡ ರೆಡಿ ಆಗಬೇಕು. ಇವಾಗ ಸ್ಟಾರ್ಟ್ ಮಾಡೋಣ ತಂಬಿಟ್ಟು ಮಾಡೋಕ್ಕೆ. ಓಕೆ, ಇವಾಗ ಬೆಲ್ಲಕ್ಕೆ ಪಾನಕಕ್ಕೆ ಮಡಗಿದ್ದೀನಿ. ಪಾನಕ ಅಂದರೆ ಜಾಸ್ತಿ ಏನು ಪಾನಕ ತಗೊಳಂಗಿಲ್ಲ, ಸ್ವಲ್ಪ ಕೈಗೆ ಹಿಂಗೆ ಅಂಟೋಂಗೆ ತಗೋಬೇಕು. ಇಲ್ಲಿ ಹಸಿಟ್ಟನ್ನು ಕೂಡ ಒಂದರಾಡಿ ಇಟ್ಕೋತಾ ಇದ್ದೀನಿ. ಟೈಮ್ ಇಲ್ಲ, ಆವಾಗಲೇ ಕೂಡ ಪಕ್ಕದ ಮನೆಯವರೆಲ್ಲ ಕರಿತಾ ಇದ್ದಾರೆ, ಆಯ್ತಾ ರೆಡಿ ಆಗಿದೆಯಾ ಅಂತ. ನಾನು ಕೂಡ ಸೀರೆ ಹಾಕಿಲ್ಲ, ರೆಡಿ ಆಗಿಲ್ಲ, ಪಟ ಅಂತ ಮಾಡಬೇಕು. ಇವಾಗ ಇಷ್ಟು ಮಾಡ್ತಾ ಇದ್ದೀನಿ. ಆಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಬಿಟ್ಟು ಕೂಡ ರೆಡಿ ಮಾಡಿದ್ದೀನಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಈ ಹಬ್ಬ ಉಣ್ಮೇಲೆ ನಾವು ಎಷ್ಟು ಬೇಗ ಎದ್ರು, ಎಷ್ಟು ಬೇಗ ಕೆಲಸ ಮುಗಿಸಿದ್ರು ಕೂಡ ನಾವು ಅಂದ್ಕೊಂಡಿರೋ ಟೈಮ್ಗೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಆಗೋದೇ ಇಲ್ಲ. ಅಯ್ಯಪ್ಪ ದೇವರೇ, ನಾನು ಬೆಳಗ್ಗೆನೇ ಎದ್ದು ಕೆಲಸ ಮಾಡ್ತಾಯಿದ್ದೀನಿ, ಮುಗಿತಾನೆ ಇಲ್ಲ. ಈಗ ಇದಕ್ಕೆ ಕುಂಕುಮ ಎಲ್ಲ ಇಟ್ಕೊಳ್ಳೋಣ. ನಿಮಗೆ ಕಾಣಿಸ್ತೀರಿ ಅನಿಸುತ್ತೆ. ಈಗ ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡ್ಕೊತೀನಿ. ತಂಬಿಟ್ಟೆಲ್ಲ ನೀಟಾಗಿ ಇಟ್ಟಿದ್ದೀನಿ. ನಾನು ಕಲಿಸೋದು ಯಾವುದೂ ಥರ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನನಗೆ ತುಂಬಾ ಪಟ ಅಂತ ಮಾಡ್ತಾಯಿದ್ದೀನಿ. ಟೈಮ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಾನು ಇನ್ನೂ ರೆಡಿ ಆಗಬೇಕು. ಇವಾಗ ಇದಕ್ಕೆ ಕುಂಕುಮ ಇಟ್ಬಿಟ್ಟು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ರೆಡಿ ಆದೆ. ಸಿಂಪಲಾಗಿ ಸ್ಯಾರಿ ಹಾಕಿದ್ದೀನಿ, ಕಾಟನ್ ಸ್ಯಾರಿ ಹಾಕಿದ್ದೀನಿ. ಸಾಕು ಇಷ್ಟೇ ಅಂತ. ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಈಗ ಪೂಜೆಗೆ ಹೊರಡ್ತಾ ಇದ್ದೀವಿ. ಪೂಜೆ ಸಾಮಾನೆಲ್ಲ ತಗೊಂಡು ಮಳೆ ಬರ್ತಾ ಇದೆ.
ಈ ಹಬ್ಬದಲ್ಲಿ ಮಳೆ ಬರಲೇಬೇಕಂತೆ, ಅದು ಪದ್ಧತಿ. ಈ ಮಳೆ ಬರಲೇಬೇಕು ಈ ಹಬ್ಬದಲ್ಲಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಇವಾಗ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪಟ ಅಂತ ಬಂದ್ಬಿಡ್ತೀನಿ. ಹೊರಗಡೆ ಹೋಗಿ ವಿಡಿಯೋ ಮಾಡ್ತೀನಿ. ಓಕೆ, ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಎಲ್ಲ ಹೊರಡ್ತಾ ಇದ್ದೀವಿ. ನೀನು ಯಾಕೆ ಹಂಗೆ ಮುಚ್ಕೊಂಡಿದ್ದೀವಿ ನೋಡಿ. ಈ ಥರ ಎಲ್ಲ ಕಲ್ಸ್ಕೊಂಡು ಹೆಂಗಿದ್ದೀವಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಫೋಟೋ ತಗೊಳ್ಳೋಣ. ಇವಾಗ ಹೊರಡ್ತೀವಿ. ದೇವಸ್ಥಾನದಲ್ಲೂ ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ. ಮಳೆ ಹನಿ ಬರ್ತಾ ಇದೆ, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು ದೇವಸ್ಥಾನಕ್ಕೆ. ಆಲ್ರೆಡಿ ಟೈಮ್ ಆಗೋಗಿದೆ. ನನ್ನಿಂದನೇ ಪಾಪ ಟೈಮ್ ಆಯಿತು. ಇವರೆಲ್ಲ ಬೇಗ ರೆಡಿಯಾಗಿದ್ದರು, ನಂದೇ ಒಂದು ಸ್ವಲ್ಪ ಟೈಮ್ ಆಗೋಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾವು ದೇವಸ್ಥಾನದ ಹತ್ರ ಬಂದ್ವಿ. ಹಬ್ಬ ದೇವಸ್ಥಾನ ನೋಡಿದ್ರೆ ಕಣ್ಣಿಗಂತೂ ಆನಂದ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹೂವಿನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಅಂತೂ ಫುಲ್ ಹೂವಿನಿಂದ ತುಂಬಿಸ್ಬಿಟ್ಟಿದ್ರು. ನಮಗೆ ನೋಡಿ ಖುಷಿ ಆಯಿತು. ಲೈಟಿಂಗ್ ಸೆಟ್ಟೆಲ್ಲ ಬಿಟ್ಟಿದ್ರು. ಇನ್ನು ತಾಯಿನ ಕೂರಿಸಿ ಮೆರವಣಿಗೆ ಮಾಡೋಕ್ಕೆ ಪಲ್ಲಕ್ಕಿನೂ ಕೂಡ ಹೂವಿನಲ್ಲೇ ಅಲಂಕಾರ ಮಾಡಿದರು. ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಹೂವಿನ ಪಲ್ಲಕ್ಕಿ. ನಾನು ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಅಷ್ಟಾಗಿ ಕರೆಕ್ಟಾಗಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಹೋಮಕ್ಕೆಲ್ಲ ರೆಡಿ ಮಾಡಿದರು. 11 ಗಂಟೆ ಮೇಲೆ ಹೋಮ ಎಲ್ಲ ಆದಮೇಲೆ ಪಲ್ಲಕ್ಕಿ ಮೇಲೆ ತಾಯಿನ ಕೂರಿಸಿ ದೇವಸ್ಥಾನ ಸುತ್ತ ಮೆರವಣಿಗೆ ಬರ್ತಾರೆ ಅಷ್ಟೇ. ಇನ್ನು ಸಂಜೆ ಫುಲ್ ಗ್ರ್ಯಾಂಡಾಗಿರುತ್ತೆ. ತುಂಬಾ ಖುಷಿಯಾಯಿತು. ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು. ತಾಯಿಗಂತೂ ರೇಷ್ಮೆ ಸೀರೆ, ಚಿನ್ನದ ಕಿರೀಟ, ಚಿನ್ನದ ಮುಖವಾಡ ಎಲ್ಲ ಕೂಡ ಹಾಕಿದ್ರು. ತಾಯಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ನೋಡಿರ್ಬೋದು ದೇವಸ್ಥಾನ ಎಲ್ಲ ಫುಲ್ ಹೂವಿಂದ ಅಲಂಕಾರ ಎಲ್ಲ ಆಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ನಮಗಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಇನ್ನು ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನು ಹೊರಗಡೆ ಬಂದ್ವಿ. ಹೊರಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನೈಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಮಿಸ್ ಮಾಡಿದೆ, ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ, ಅದನ್ನು ಕೂಡ ನೋಡಿ. ಫುಲ್ ಎಲ್ಲ ಹೂವಿಂದ ಅಲಂಕಾರ, ಫುಲ್ ಹೂವಿಂದನೇ ಎಲ್ಲ ಮುಳುಗಿಸ್ಬಿಟ್ಟಿದ್ದಾರೆ ದೇವಸ್ಥಾನ ಅಂತೂ. ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಪೂಜೆಯೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ನಮಗೂ ಕೂಡ ಎಲ್ಲ ಕೂಡ ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾವು ಸ್ವಲ್ಪ ದೇವಸ್ಥಾನದ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಳಗಡೆನೂ ಕೂರೋಕ್ಕೇನು ಬಿಡಲ್ಲ. ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟೇ, ಹಬ್ಬ ಹುಣ್ಣಿಮೆ ಅಂತ ಹೇಳಿದ್ರೆ ಹೊರಗಡೆ ಕೂರೋಕ್ಕೆ ಬಿಡಲ್ಲ ಯಾವ ದೇವಸ್ಥಾನದಲ್ಲೂ ಕೂಡ. ಹೋಗಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೊರಗಡೆನೇ ಸ್ವಲ್ಪ ಹೊತ್ತು ಕೂತಿದ್ದು, ಹಾಗೆ ನಿಂತಿದ್ದು ಎಲ್ಲನೂ ಕೂಡ ನೋಡಿಕೊಂಡು ಮನೆಗೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡು ಒಂದು ಫೋಟೋ ಸೆಲ್ಫಿ ಎಲ್ಲ ತೊಗೊಂಡು ಬಂದ್ವಿ. ಈ ಥರ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಹೊರಗಡೆ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅಷ್ಟೇನು ಜನ ರಶ್ ಇಲ್ಲ. ಆಮೇಲೆ ರಶ್ ಆಗ್ತಾರೆ. ಅದಕ್ಕೋಸ್ಕರ ನಾವು ಬೇಗ ಬಂದು ಪೂಜೆನ ಮಾಡ್ಕೊಳ್ಳೋದು. ಫೋಟೋಶೂಟ್ ನಡೀತಾ ಐತೆ. ಫೋಟೋ ಎಲ್ಲ ತೆಗೆಸ್ಕೊತವ್ರೆ ದೇವಸ್ಥಾನದ ನೋಡಿ. ಆಮೇಲಂತೂ ಗಿಜಿ ಅಂತ ಇರುತ್ತೆ. ಸಂಜೆನೂ ಕೂಡ ಪೂಜೆ, ಸಂಜೆ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇವತ್ತು ನಾಳೆ ಎಲ್ಲ ಕೂಡ. ದೇವಸ್ಥಾನದ ಹತ್ರ ಒಬ್ರು ನೋಡಿದ್ವಿ. ಅವ್ರ ಮೈ ತುಂಬ ಇನ್ನೇನು ಮೈ ತುಂಬ ಒಡವೆ ಹಾಕಂದ್ರೆ ದಿನ ಪೂರ್ತಿ ನಿದ್ದೆ ಮಾಡಂಗಿಲ್ಲ. ಅಯ್ಯೋ ಹಂಗೆ ಅಲ್ವಾ? ಅಯ್ಯೋ ನಾನು ಬ್ಲಾಗ್ ಆಗೋದಲ್ಲ, ಸುಮ್ಮನೆ ಬನ್ನಿ ಅನ್ಬೇಕಾಗಿತ್ತು. ಅದೇ ನಾವು ದೇವಸ್ಥಾನದಲ್ಲಿ ಒಬ್ರು ನೋಡಿದ್ವಿ, ಗಂಡ ಹೆಂಡ್ತಿರ ಮೈ ತುಂಬ ಫುಲ್ ಒಡವೆ. ಅದಕ್ಕೋಸ್ಕರ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಹ್ಞೂ ಕಳಿಸು ಹೋಗಿ ಅಂತ
ನಾನು ಒಯ್ದ ಮನೆ ತಗ ಕಳ್ಸೋಣ ಅಂತ ಅವ್ರನ್ನ ಇದ್ರೂ ಅಷ್ಟೊಂದೆಲ್ಲ ಹಾಕೋಬಾರ್ದು ಅಂತ ಅನ್ನಿಸ್ತು. ಫುಲ್ ಎಲ್ಲ 1.5 kg ಅವನ ಕತ್ತಲ್ಲಿ, ಅವಳ ಹೆಂಡತಿ ಕತ್ತಲ್ಲಿ 1 kg. ಅಯ್ಯೋ ದೇವ್ರೇ ಏನಪ್ಪ ಇದು ಅಂತ ಅನ್ಕೊಂಡ್ರಿ. 2.25 kg. ಅಯ್ಯೋ ಹೆಂಡತಿ ಏನು ಸಣ್ಣ ಆಗೋರೆ, ಸಣ್ಣ ಆಗೋರೆ ನೋಡು. ಸುಧಾರಂತೆ ಹಿಂಗೆ ದೇವಸ್ಥಾನಗಳಿಗೆಲ್ಲ ಬಂದರೆ ಇನ್ನೂ ಲೇಟಾಗಿ ಹೋದರೆ ಇನ್ನೂ ಚೆನ್ನಾಗಿ ಎಲ್ಲ ರೆಡಿಯಾಗಿ ಬರ್ತಾರೆ, ಅದನ್ನೆಲ್ಲ ನೋಡ್ಬೋದು. ಆದರೆ ನಮಗೆ ಟೈಮ್ ಆಗುತ್ತೆ, ಫೋನು ಮಾಡೋಕ್ಕಾಗಲ್ಲ. ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ, ಹಾಗಾಗಿ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಬಂದ್ವಿ. ದೇವಸ್ಥಾನದಲ್ಲಿ ಗೊತ್ತೇ ಇರುತ್ತೆ ನಿಮಗೆ, ದೇವಸ್ಥಾನದಲ್ಲಿ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ, ಬೈತಾರೆ ಮಾಡ್ಕೋಬೇಡಿ ಅಂತ. ಆದಷ್ಟು ನಾನು ಕೂಡ ಗರ್ಭಗುಡಿನ ವಿಡಿಯೋ ಮಾಡಿದ್ದೀನಿ, ಆದರೂ ಕೂಡ ಕ್ಲಿಯರಾಗಿ ಮಾಡಿಲ್ಲ. ಆದರೆ ಮಾಡ್ಕೋಬಾರ್ದು ಗರ್ಭಗುಡಿ ಇಲ್ಲಿರೋ ದೇವ್ರನ್ನ ಅಂತ ಅಂತಾರೆ. ಆದರೂ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಪೂಜೆ ಎಲ್ಲ ಮುಗೀತು. ನಾವು ಹೀಗೆ ಬೆಳಗ್ಗೆನೇ ಹೋಗಿ ಪೂಜೆ ಮಾಡಿಸ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ಇವಾಗ ಇನ್ನೇನೋ ಆಗ್ತಾ ಟೈಮ್ ಆಗ್ತಾ ಜನ ರಶ್ ಆಗೋಯ್ತಾರೆ. ಇವಾಗ ತಾಯಿನ ಪಲ್ಲಕ್ಕಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋ ಅಂಥದ್ದು ಚಾಮುಂಡೇಶ್ವರಿನ, ಅದನ್ನು ಕೂಡ ಮಾಡ್ತಾರೆ. ಅದು ಹಾಕ್ತಿದ್ದಂಗೆ ಅಲ್ಲಿ ವಿಗ್ರಹ ಇತ್ತಲ್ಲ, ಆ ವಿಗ್ರಹನ ಎತ್ತಿಬಿಡ್ತಾರೆ. ಅದಕ್ಕೋಸ್ಕರ ನಾವು ಆ ವಿಗ್ರಹನ ಅಲ್ಲೇ ಇರೋಕ್ಕಿಂತ ಫಸ್ಟು ಹೋಗಿ ಪೂಜೆನ ಮಾಡಿಸ್ಕೊಬರ್ತೀವಿ. ಅದಕ್ಕೆ ನಾವು ಯಾವಾಗಲೂ ಕೂಡ ಇಷ್ಟು ಬೇಗನೆ ಹೋಗೋದು. ನವೀನ್ ಡ್ಯೂಟಿಗೆ ಹೋಗಿದ್ದಾರೆ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ನಾನು ಒಬ್ಬಳೇ ಸಂಜೆವರೆಗೂ ಕೂಡ. ಹಬ್ಬಗಳಲ್ಲಿ ಮನೆ ತುಂಬ ಗಿಜಿ ಗಲಿಬಿಲಿ ಅಂತ ಅಂದರೆ ಅದು ಹಬ್ಬ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಏನು ಮಾಡೋದು, ಅವ್ರು ಹೋಗಲೇಬೇಕು. ಇಷ್ಟು ದಿನ ರಜಾ ಹಾಕಿದ್ರು, ಆದರೆ ಇವತ್ತು ಹೋಗಲೇಬೇಕು ಅಂತ ಹೇಳಿ ಕೆಲಸಕ್ಕೆ ಹೋಗಿದ್ರು. ಮಕ್ಕಳನ್ನಂತೂ ರಜಾ ಹಾಕ್ಸೋಕ್ಕಾಗಲ್ಲ. ಹಾಗಾಗಿ ಇನ್ನು ಗೊತ್ತೇ ಇರುತ್ತೆ, ಅಕ್ಕ ದೊಡ್ಡಕ್ಕನೂ ಕೂಡ ಬರೋಕ್ಕಾಗಲ್ಲ. ಇನ್ನು 2ನೇ ಅಕ್ಕಗೂ ಕೂಡ ಅವ್ರ ಊರಲ್ಲೂ ಕೂಡ ಚಾಮುಂಡಿ ಹಬ್ಬ ಇದೆ ನಾಳೆ. ಹಾಗಾಗಿ ಇವತ್ತೆಲ್ಲ ಮನೆ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ, ಹಾಗಾಗಿ ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ಮಕ್ಕಳನ್ನೂ ಕೂಡ ಕಳಿಸ್ಬೇಕು ಅಂತ ಹೇಳಿದ್ರೆ ನೆನೆ ತಾನೇ ಕಾರ್ಯ ಆಗಿದೆಯಲ್ವಾ, ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ಲು ಅಕ್ಕ. ಸರಿ ಆಯಿತು ಬಿಡು ಅಂತ ಹೇಳಿದೆ. ನೋಡೋಣ, ನಾಳೆ ಸಾಧ್ಯವಾದರೆ ಕರ್ಕೊಬರ್ತೀವಿ, ಬನ್ನಿ ಅಂತ ಕೂಡ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಅಂತ. ಹಾಗೆ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಸಂಜೆ ಕೂಡ ದೇವರು ಮೆರವಣಿಗೆಗೆ ಬರುತ್ತೆ, ಅದನ್ನು ಕೂಡ ನಾನು ನಿಮಗೆ ಫುಲ್ ಇವತ್ತೆಲ್ಲ ಹೇಗಿರ್ತೀವಿ, ಹೇಗೆಲ್ಲ ಹಬ್ಬ ಆಚರಿಸ್ತೀನಿ ಅಂತ ಕೂಡ ಫುಲ್ ನಾನು ವಿಡಿಯೋ ಮಾಡ್ತೀನಿ. ಅಡುಗೆ ಸಂಜೆ ಮೇಲೆ ಮಾಡ್ಕೋತೀನಿ, ಯಾಕೆಂದರೆ ಯಾರೂ ಇಲ್ಲ ಅಡುಗೆ ಮಾಡೋಕ್ಕೆ. ಹಬ್ಬದ ಅಡುಗೆನ ನಾನು ಒಬ್ಬಳೇ ಇರೋದು, ಅದಕ್ಕೋಸ್ಕರ ಸಂಜೆ ನಾನು ಅಡುಗೆನ ಮಾಡ್ತೀನಿ. ಏನೇನು ಮಾಡ್ತೀನಿ ಅಂತ ಕೂಡ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಇವಾಗ ತಿಂಡಿ ತಿನ್ನೋ ಟೈಮು, ತಿಂಡಿ ತಿನ್ಕೊಳ್ಳೋಣ. ಸೀರೆ, ಕಾಟನ್ ಸೀರೆ ಅಣ್ಣ ಗೌರಿ ಹಬ್ಬಕ್ಕೆ ತಂದುಕೊಟ್ಟಿದ್ದು. ಇದನ್ನು ಉಟ್ಕೊಳ್ಳೋಷ್ಟರೊಳಗೆ ನನಗೆ ಸಾಕು ಅನ್ನಿಸ್ಬಿಡ್ತು. ತುಂಬ ಬೇಜಾರಾಯಿತು. ಯಪ್ಪ ಯಾರು ಉಡ್ತಾರೆ ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ಕಾಟನ್ ಸೀರೆ ಸ್ವಲ್ಪ ಹಿಂಸೆ ಉಟ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ. ಏನೂ ಮಾಡೋಕ್ಕಾಗಲ್ಲ, ಡ್ರೆಸ್ ಚೇಂಜ್ ಮಾಡಿ ಇವಾಗ ಸೀರೆ ಎಲ್ಲ ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಕು, ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆದರೆ ಮಧ್ಯಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಕೆಲಸ ಇನ್ನೂ ಬಾಕಿ ಇದೆ, ನನಗೆ ಕೆಲಸ ಏನೂ ಕೂಡ ಆಗಿಲ್ಲ. ಇನ್ನೂ ಸ್ವಲ್ಪ ಹೂವು ಇದೆ, ಹೂವು ಕಟ್ಟಬೇಕು. ತಿಂಡಿ ಬಂದು ಟೊಮೊಟೊ ಬಾತ್ ಮಾಡಿದ್ದೆ. ಟೊಮೊಟೊ ಬಾತ್ ತಿಂಡಿ ತಿನ್ನಬೇಕು. ಹಸಿ ಬಟ್ಟೆ ಹಾಗೇ ಇದ್ದಾವೆ, ಬಟ್ಟೆ ಒಣಗಾಕಬೇಕು, ಕೆಲಸ ಇದ್ದಾವೆ. ಹಬ್ಬದ ದಿನವೂ ಕೂಡ ಫ್ರೀಯಾಗಿ ಕೂತ್ಕೊಳ್ಳೋಂಗಿಲ್ಲ ಹೆಣ್ಮಕ್ಳು. ಕೈ ತುಂಬ ಬಳೆ ಹಾಕಿದ್ದೀನಿ, ಹಸಿರು ಕೆಂಪು ಬಳೆ. ತಾಯಿ ಚಾಮುಂಡೇಶ್ವರಿಗೆ ಇಷ್ಟ ಅಂತ ಹಾಕ್ಕೊಳ್ಳೋವಂಥದ್ದು. ಫುಲ್ 2 ಕೈಗೂ ಕೂಡ ತುಂಬ ಬಳೆ ತೊಟ್ಕೊಳ್ತೀನಿ. ನನಗೆ ಈಗಿರೋಕ್ಕೆ ಹಬ್ಬಗಳಲ್ಲೆಲ್ಲ ತುಂಬ ಇಷ್ಟ. ಸ್ಯಾರಿ ಎಲ್ಲ ಇತ್ತು, ಇನ್ನು ಬೇರೆ ಸ್ಯಾರಿ ಉಟ್ಕೋಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಆದರೆ ನನಗೆ ಬ್ಲೌಸ್ನ ಹೊಲಿಯೋಕ್ಕೆ ಕೊಡೋಕ್ಕೆ ಟೈಮೇ ಆಗಲಿಲ್ಲ. ನಿಮಗೆ ಗೊತ್ತಿರುತ್ತಲ್ವಾ, ಬರೀ ಕೆಲಸ ನಡುವೆ ಅಂತ ಹೇಳಿ ನನಗೆ ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಬ್ಲೌಸ್ ಹೊಲಿಸ್ಕೊಳ್ಳಿಲ್ಲ, ಇದೇ ಇತ್ತು. ಅದಕ್ಕೋಸ್ಕರ ಉಟ್ಕೊಂಡೆ. ಹೇಗೆ ಕಾಣಿಸ್ತಾ ಇದ್ದೀನಿ, ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ತಿಂಡಿನೂ ಕೂಡ ತಿಂದು ಮುಗಿಸ್ದೆ. ಇವಾಗ ಸ್ವಲ್ಪ ಹೊಡೆಗೆ ಕಾಳನ್ನ ನೆನೆಸೋಣ ಅಂತ ನೆನೆ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಯಾರೂ ನೆಂಟ್ರಿಲ್ಲ ಫ್ರೆಂಡ್, ಬೇಜಾರಾಗ್ತಾ ಇದೆ.
ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ನೆಂಟ್ರಿಗೆ ಹೇಳಿದ್ದಾರೆ, ಎಲ್ಲ ಬರ್ತಾರಂತೆ. ಆದರೆ ನಮ್ಮ ಮನೇಲಿ ಯಾರೂ ನೆಂಟರು ಇಲ್ಲ. ಆದರೆ ಒಂದು ವಿಷಯ ಏನು ಗೊತ್ತಾ, ಇಲ್ಲಿ ನಾವು ಅಂದರೆ ನಾವು ಬಿಲ್ಡಿಂಗಲ್ಲಿ ಇರೋರು ಮಾತ್ರ ಈ ಹಬ್ಬ ಮಾಡೋದು. ಇಲ್ಲಿ ನಮ್ಮ ಏರಿಯಾದಲ್ಲಿ ಇನ್ಯಾರೂ ಹಬ್ಬ ಮಾಡಲ್ಲ. ಅಕ್ಕಪಕ್ಕ ಏರಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಪೆಂಡಲೆಲ್ಲ ಹಾಕ್ಸಿ ನಾಳೆ ಖಾರ ಊಟಕ್ಕೆ ಭರ್ಜರಿಯಾಗಿ ಬಾಡೂಟ ಮಾಡ್ತಾರೆ. ಆದರೆ ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ಮತ್ತು ಮೇಲ್ಗಡೆ ನಮ್ಮ ಐದನ ಮನೆ, ಪಕ್ಕದಲ್ಲಿ ಅನಿತು ಮನೆ, ನಾವು ಮೂರೇ ಮನೇಲಿ ಹಬ್ಬನ ಮಾಡೋದು ಈ ಹಬ್ಬನ. ಆದರೆ ಇಲ್ಲಿ ಅಕ್ಕಪಕ್ಕ ಯಾರೂ ಕೂಡ ಮಾಡಲ್ಲ ಹಬ್ಬನ. ಏನಂತನೋ ಗೊತ್ತಿಲ್ಲ ಅವ್ರ ಕತೆ, ಅವ್ರ ರಾಮಾಯಣ ನಮಗಂತೂ ಗೊತ್ತಿಲ್ಲ. ನಮ್ಗೆ ಯಾಕೆ ಬೇಕು ಬಿಡಿ, ಯಾರಾದರೂ ಮಾಡಲಿ ಯಾರು ಬಿಡಲಿ, ನಾವಂತೂ ಹಬ್ಬ ಮಾಡಬೇಕು, ಮಾಡ್ತಾಯಿದ್ದೀವಿ ಅಷ್ಟೇ. ಇವಾಗ ಒಡೆಕಾಳು ನೆನೆಯೋಣ. ನಾನು ಸಂಜೆ ಒಂದು 3 ಗಂಟೆ ಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ. ಯಾಕೆಂದರೆ ಮಕ್ಕಳು ನವೀನ್ ಕೂಡ ಬರೋದು ಸಂಜೆನೆ. ತಿಂಡಿ ತಿನ್ನಲ್ಲ, ಲೇಟ್ ಆಯ್ತಲ್ಲ, ಅದಕ್ಕೋಸ್ಕರ ಗ್ಯಾಸ್ಟಿಕ್ ನಮಗೊಂದು ಸ್ವಲ್ಪ, ಅದಕ್ಕೋಸ್ಕರ ತೇಗ್ ಬರ್ತಾ ಇದೆ. ಅದಕ್ಕೋಸ್ಕರ ಒಡೆಕಾಳು ನೆನೆಸ್ತಾ ಇದ್ದೀನಿ. ಒಡೆಕಾಳು ನೆನೆಸ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದುಬಿಟ್ಟು, ಬಿಸಿಲು ಬಂದಿದೆ, ಸೀರೆ ಹಾಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಏನೋ ಆರಾಮ್ ಅನ್ನಿಸ್ತಾ ಇದೆ. ನೋಡೋಣ. ಇವಾಗ ಒಡೆಕಾಳು ನೆನೆ ಹಾಕ್ಬಿಡ್ತೀನಿ. ಇವಾಗ ಹಾಗೆ ಕೂತ್ಕೊಂಡು ಸೊಪ್ಪೆಲ್ಲನೂ ಕೂಡ ಬಿಡಿಸಿ ಇಟ್ಟೆ. ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೇಳೆ ಸಾಂಬಾರು ಮಾಡೋಣ ಅಂತ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಟೈಮ್ ಬಂದು 3:15 ಆಗಿದೆ. ಅದಕ್ಕೋಸ್ಕರ ಅಡುಗೆ ಮಾಡಿಬಿಡೋಣ ಅಂತ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ಕೂಲ್ ಹತ್ರ ಬ್ಯಾಂಡ್ ಬಾರಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಮುಂದಿನ ತಿಂಗಳೇ ಅಲ್ವಾ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೌಂಡ್ ನಿಮಗೆ ಕೇಳಿಸಿ ಡಿಸ್ಟರ್ಬೆನ್ಸ್ ಆಗಿದ್ರೆ ಏನೂ ಅಂದ್ಕೋಬೇಡಿ. ಓಕೆ, ಇವಾಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಇವಾಗ ನಾನು ಹೇಳಿದ್ನಲ್ಲ, ನಮ್ಮ ಏರಿಯಾದಲ್ಲಿ ನಮ್ಮ ರೋಡಲ್ಲಿ ದೇವ್ರ ಮೆರವಣಿಗೆ ಬರುತ್ತೆ ಅಂತ, ಅದನ್ನು ಹೊಳೆಗೆ ಹೋಗಿ ತೊಳ್ಕೊಂಡು ಬರೋವಂಥದ್ದು. ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಕೂಡ ಹೋಗ್ತಾ ಇದ್ದೀವಿ. ನಾನು ನಿಮಗೆ ತೋರಿಸ್ತೀನಿ. ಇವಾಗ ಬೇಗ ಹೋಗೋಣ, ದೇವ್ರು ಬಂದ್ಬಿಟ್ಟೈತಂತೆ. ಆಗಲೇ ನಾನು ಹೇಳಿದ್ನಲ್ಲ, ನಮ್ಮ ರೋಡಿಗೆ ದೇವ್ರ ಮೆರವಣಿಗೆ ಬರುತ್ತೆ ಅಂತ. ಈ ದೇವರು ಹೋಗೋದು ಇವಾಗ ಹೊಳೆ ಹತ್ರ ಹೋಗುತ್ತೆ. ಅಲ್ಲಿ ದೇವ್ರಿಗೆಲ್ಲ ತೊಳ್ಕೊಂಡು ಅಲ್ಲೇ ಎಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡು ದೇವ್ರನ್ನ ಅಲ್ಲಿಂದನೇ ಕೂಡ ಬೀದಿಲಿ ಮೆರವಣಿಗೆ ಮಾಡಿಕೊಂಡು ಬರೋದು. ನಮ್ಮ ಸೂರ್ಯ ಬೇಕ್ರಿಗೆ ಬರೋಷ್ಟರೊಳಗೆ ಟೈಮ್ ಬಂದು ಒಂದು 10 ಗಂಟೆ 9:30 ಆ ಥರ ಆಗಿರುತ್ತೆ. ಕುಂಬಾರ ಕೊಪ್ಪಲು ಅಲ್ಲೆಲ್ಲ ಕೂಡ ದೇವ್ರ ಮೆರವಣಿಗೆ ಮಾಡಿಕೊಂಡು ಬರೋವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದು ನೋಡೋಕ್ಕೆ ತುಂಬಾ ಚೆಂದ, 2 ಕಣ್ಣು ಸಾಲದು ಅಂತ ಹೇಳ್ತಾರಲ್ಲ, ಹಾಗೆ ಅನಿಸುತ್ತೆ. ನಮಗಂತೂ ತುಂಬಾ ಖುಷಿ ಇರುತ್ತೆ. ಈ ಹಬ್ಬ ಬಂದರೆ ನಮಗೆ ಸಂಭ್ರಮವೋ ಸಂಭ್ರಮ. ದೇವ್ರ ಮೆರವಣಿಗೆ ನೋಡ್ಕೊಂಡು ಎಲ್ಲ ಕೂಡ ಬರ್ತಾಯಿದ್ದೀವಿ. ನೋಡಿ, ಇದೆಲ್ಲ ನಮ್ಮ ಗ್ಯಾಂಗು, ನಮ್ಮ ಏರಿಯಾದಲ್ಲಿ ಇರೋರು. ನೋಡಿ, ಎಲ್ಲ ಬರ್ತಾಯಿದ್ದೀವಿ. ಇವರು ಹೊಸ್ದಾಗಿ ಪರಿಚಯ ಮಾಡಿಸ್ತಾವ ನೋಡಿ. ನಮ್ಮ ಮನೆ ಇದ್ದಾಳಲ್ಲ, ಅವ್ರ ಅದಕ್ಕೆ ನಮ್ಮ ಫ್ರೆಂಡ್ ನಂದಿನಿ ಅಂತ. ಇವರು ಅನಿಯವ್ರ ಚಿಕ್ಕಮ್ಮ. ಎಲ್ಲ ದೇವ್ರ ಮೆರವಣಿಗೆ ಹೋಯ್ತಲ್ಲ, ನೋಡ್ಕೊಂಡು ಎಲ್ಲ ಬಂದ್ವಿ. ಯಾರು ಪುಟ್ಟು ನೋಡಿ, ಇಲ್ಲಿ ನಮ್ಮ ಪುಟ್ಟು. ಅಯ್ಯೋ ಕಂದ, ಇಲ್ಲಿ ಹುಷಾರಿಲ್ಲ ನಮ್ಮ ಪುಟ್ಟುಗೆ, ಅದಕ್ಕೆ ಫುಲ್ ಡಲ್ ಆಗೈತೆ. ಅಯ್ಯೋ ಜಯಗೌರು ಮುಂದೊಂದು ಟೆನ್ಷನು. ಏನು ಮಾಡಿ ಪಾಪ ಅಮ್ಮನ. ಯಾವಾಗ ದೇವ್ರ ಮೆರವಣಿಗೆ ಎಲ್ಲ ಆಯಿತು. ಆದರೆ ಅದು ಹೊಳೆಗೆ ಹೋಗ್ತಾ ಇರೋದು. ಆ ದೇವರೆಲ್ಲ ತೊಳ್ಕೊಂಡು ಬರ್ತಾರೆ.
ಬಂದು ರಾತ್ರಿ ಮೆರವಣಿಗೆ ಫುಲ್ ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿಕೊಂಡು ಬರ್ತಾರೆ. ರಾತ್ರಿನೂ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡಿ ನಾನು ಅಖಂಡಗಳು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಸಿಹಿ ಅಡುಗೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ಹಚ್ಕೊಳ್ಳೋದೇ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕುಯ್ಕೋತಾ ಇದ್ದೀನಿ. ತರಕಾರಿ, ಈರುಳ್ಳಿ, ಸೊಪ್ಪುಗಳು ಒಡೆ ಮಾಡ್ತಾ ಇದ್ದೀನಿ. ಬೀನಿಸ್ ಪಲ್ಯ ಸಾರಿ ಎಷ್ಟು ಸಲ ಹೇಳಣ್ಣ ನಿನಗೆ. ನೋಡಿ ಅಲ್ಲಿ ನನ್ನ ಮಗನ ಫ್ರೆಂಡ್ ಬಂದಿದ್ದಾನೆ, ಬಗ್ಗಿ ನೋಡ್ತಾ ಇದ್ದಾನೆ. ಹೊಳೆ ಹತ್ರ ಹೋಗ್ತೀನಿ ಅಂತ, ಚಿಕ್ಕ ಮಗ. ಅಲ್ಲಿ ಹೋಗಿ ಬರ್ತೀನಿ ಅಮ್ಮ ಅಂತ ಇದ್ದಾನೆ. ನೋಡೋಣ ಹೋಗ್ತಾನೆ ಏನೋ ಗೊತ್ತಿಲ್ಲ. ಹೋದರೆ ಒಂದೆರಡು ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಕೊಬಾ ಅಂತ ಹೇಳ್ತೀನಿ. ಏನು ಮಾಡ್ತಾನೆ ಗೊತ್ತಿಲ್ಲ. ಭವನ್ ಬರ್ತೀನಿ ಪುಟ್ಟ, ಫೋನ್ ತಗೊಂಡು ಹೋಗು, ವಿಡಿಯೋ ಮಾಡ್ಕೊಬಾ. ತಗೋಗು, ನನಗೆ ಬೇಕು. ಬರ್ತಾನೆ ಬೇಗ ಬಿಡು. ನೀನು ಅಲ್ಲಿ ಎಲ್ಲ ತೊಳ್ಕೊಂಡು ಇದು ಮಾಡೋಷ್ಟ್ರೊಳಗೆ ಬಂದ್ಬಿಡು. ಎಲ್ಲ ಅಲಂಕಾರ ಮಾಡ್ಕೊಳ್ಳೋದಂటే ನಿಂತ್ಕೋಬೇಡ, ಬೇಗ ಬಂದ್ಬಿಡ್ಬೇಕು ಪಾಪು. ಹುಷಾರು. ಬನ್ನಿ ಬರ್ತಾನೆ ಅಪ್ಪು ಅಣ್ಣ. ಅಲ್ಲಿ ಅಪ್ಪು ಅಣ್ಣ ಹಾಯ್ ಮಾಡ. ನನ್ನ ಮಗನ ಫ್ರೆಂಡ್. ಬ್ಲಾಗ್ಗೆ ಕಣ, ನೀಟಾಗಿ ಆನ್ ಮಾಡು. ಹಾಯ್ ಮಾಡು. ನನ್ನ ಮಗನ ಫ್ರೆಂಡ್ ಹೊಳೆ ಕರ್ಕೊಂಡು ಹೋಗಿ ಬಂದಿದ್ದಾನೆ. ಬರೋ ಹೋಗೋಣ. ಹುಷಾರು. ಏನಮ್ಮ ಬೇಡವ್ವ, ಬವ್ವ ಅಳತೆ ಕತ್ತಮ್ಮ. ಇದು ಹೇ ಜ್ವರ ಬಂದ್ಬಿಟ್ಟಿದೆ ನಮ್ಮ ಕಂದಮ್ಮಂಗೆ, ಪುಟ್ಟವ್ಗೆ. ಈಗ ಬೇಗ ಅಡುಗೆ ಮಾಡೋಣ. ನೋಡಿ ಹೊಡೆಗೆಲ್ಲ ಮಾಡ್ತಾಯಿದ್ದೀನಿ. ಆಗಲೇ ಏನೋ ಹೇಳಕ್ಕೆ ಬಂದೆ. ಬೀನಿಸ್ ಪಲ್ಯ ಅಲ್ಲ, ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಪಲ್ಯ ನೋಡಿ. ನನ್ನ ಮಗ ನಾನು ಮಾತಾಡಿದ್ರೆ, ನಾನು ಹೇಳಿದ್ದೀನಿ ಫ್ರೆಂಡ್, ನಾನು ಒಂದು ಪದ ಒಂದೊಂದು ಹೊರಳಲ್ಲ ಅಂತ. ಅದಕ್ಕೋಸ್ಕರ ಉಚ್ಚಾರಣೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಏನವ ಹೋಗು. ಏನು ಅಡುಗೆ ಮನೇಲಿ ಬೇಳೆ ಮತ್ತು ಬರೋಷ್ಟ್ರೊಳಗೆ ಮಾಡ್ಬೇಕು ತಾನೇ ಸ್ಕೂಲಿಂದ ಅಂತಿದ್ದಾನೆ. ಬಿಸಿ ಮಾಡೋಣ ಅನ್ಕೊಂಡೆ ಕಣ ನನ್ನ ಮಗ. ಬರೋಷ್ಟ್ರೊಳಗೆ ಮಾಡಬೇಕು ತಾನೇ ಸ್ಕೂಲಿಂದ ಅಂತ ಇದ್ದಾನೆ. ಈಗ ನೋಡಿಲ್ಲ, ನುಗ್ಗೆಕಾಯಿ ಬೇಳೆ ಸಾಂಬಾರು, ಹೀರೆಕಾಯಿ ಪಲ್ಯ, ವಡೆ ಮಾಡ್ತಿದ್ದೀನಿ. ಅಮ್ಮ 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 ಹಬ್ಬದ ಅಡುಗೆ ರೆಡಿ ಆಗ್ತಾ ಇದೆ ಫ್ರೆಂಡ್. ಬೇಳೆ ಸಾಂಬಾರಂತೂ ಆಯಿತು, ಒಗ್ಗರಣೆ ಕೊಡಬೇಕು ಅಷ್ಟೇ. ಇವಾಗ ಹೀರೆಕಾಯಿ ಪಲ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಹೀರೆಕಾಯಿ ಎಲ್ಲ ಕಟ್ ಮಾಡಿ ತೊಳೆದು ಸೋರಾಕಿದ್ದೀನಿ. ಇವಾಗ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಇನ್ನೊಂದು 5 ನಿಮಿಷ ಅಷ್ಟೇ. ಹೀರೆಕಾಯಿ ಬೇಗ ಬೇಯ್ಬಿಡುತ್ತಲ್ವ, ಎಳೆಯದಾಗಿದೆ, ಹಾಗಾಗಿ ಬೇಗ ಬೇಯ್ಕೊಬಿಡುತ್ತೆ. ಇವಾಗ ಆಲ್ಮೋಸ್ಟ್ ಒಗ್ಗರಣೆ ಕೊಟ್ಟರೆ ಬೇಳೆ ಸಾಂಬಾರು ಕೂಡ ರೆಡಿ ಆಯಿತು. ಹಬ್ಬದ ಅಡುಗೆ ತಯಾರಿ ಆಗ್ತಾ ಇದೆ. ವಡೆಕಾಳು ನೆನೆ ಹಾಕಿದ್ದೀನಿ. ವಡೆ ಮಾಡೋಣ ಅಂತ ಸ್ವಲ್ಪನೇ ನೆನೆ ಹಾಕಿರೋದು, ಜಾಸ್ತಿ ಏನು ಬೇಡ ಅಂತ. ನಾಳೆಗೆಲ್ಲ ನಾನ್ ವೆಜ್ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ತಡ್ನಿಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ಹಾಕಿದ್ದೀನಿ. ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಎರಡನ್ನೂ ಕೂಡ ಹಾಕಿದ್ದೀನಿ. ನೋಡಿ, ಹಬ್ಬ ಅಂತ ರೆಸ್ಟ್ ಮಾಡೋಂಗೂ ಇಲ್ಲ ನಾವು. ಹಬ್ಬ ಸೆಲೆಬ್ರೇಷನ್ನು ಕೂಡ ಮಾಡೋಂಗಿಲ್ಲ. ಹಬ್ಬ ಸೆಲೆಬ್ರೇಷನ್ ಏನು ಗೊತ್ತಾ ಹೆಣ್ಮಕ್ಳಿಗೆ? ಇದೆ ಅಡುಗೆ ಮಾಡೋ ಕೆಲಸ, ಮನೆ ಕೆಲಸ, ಅಡುಗೆ ಕೆಲಸ, ಇದೇ ಕೆಲಸ. ಹಬ್ಬ ಅಂತ 2 ದಿನ 3 ದಿನ ಫುಲ್ ಇಡೀ ಮನೆ ಕ್ಲೀನ್ ಮಾಡಿರ್ತೀವಿ. ಹಬ್ಬದ ದಿನ ಹಬ್ಬದ ಅಡುಗೆ ಮಾಡ್ಕೊ ಊಟ ಮಾಡ್ತೀವಿ. ಇನ್ನು ಆದಮೇಲೆ ಅದನ್ನು ಕೂಡ ಕ್ಲೀನ್ ಮಾಡೋದು ಇರುತ್ತೆ. ಇದೇ ಕೆಲಸ ಹೆಣ್ಮಕ್ಳಿಗೆ ಅಲ್ವಾ? ಎಲ್ಲರೂ ಇದೇ ಗೋಳು ಅಲ್ವಾ? ಇದ್ರೆ ಕಮೆಂಟ್ ಮೂಲಕ ಹೇಳಿ ಹೌದು ಅಂತ. ಹೌದೇನು? ನಿಜನೇ. ಈಗ ಆಲ್ಮೋಸ್ಟ್ ಆಗ್ತಾ ಇದೆ ಅಡುಗೆ ಎಲ್ಲವ. ಆಗಲಿ, ನಾನು ಬೇಗ ಮಾಡಿಬಿಡ್ತೀನಿ. ಟೈಮು 5:15 ಆಗ್ತಾ ಇದೆ. ಟೈಮಂತೂ ಹೋಗ್ತಾನೇ ಇದೆ. ನನ್ನ ಕೆಲಸನೂ ಮಾಡ್ತಾನೇ ಇದ್ದೀನಿ. 5 ನಿಮಿಷ ಕೂತ್ಕೊಳ್ಳಿಲ್ಲ. ನೀವೇ ನೋಡ್ತಾ ಇದ್ದೀರಾ. ಕೆಲಸದ ನಡುವೆ ಕೆಲಸ ಮಾಡ್ತಾನೇ ಇದ್ದೀನಿ. ಹಬ್ಬದ ನಡುವೆ ಕೆಲಸ ಮಾಡ್ತಾ ಇದ್ದೀನಿ. ಸಂಜೆ ಪೂಜೆನೂ ಆಗಿ ನಾನು ಕೂಡ ಮತ್ತೆ ರೆಡಿಯಾಗಿದ್ದೀನಿ. ಸಂಜೆ ಪೂಜೆ ಎಲ್ಲ ಆಯಿತು. ಇವಾಗ ವಡೆಕಾಳು ಆಡಿಸೋಣ ಅಂತ ಕೂತ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಾಯಸ, ಅನ್ನ, ಇನ್ನೂ ಅನ್ನ ಆಗಿಲ್ಲ. ಪಾಯಸ ಮತ್ತು ಪಲ್ಯ, ಸಾಂಬಾರು ಆಗಿದೆ. ರೈಸ್ ಒಂದು ಮಾಡ್ಕೋಬೇಕು, ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ. ಈಗ ಫಸ್ಟು ವಡೆಗೆ ರುಬ್ಕೊಬಿಡೋಣ ಅಂತ ರುಬ್ಕೋತಾ ಇದ್ದೀನಿ. ವಡೆಗೆ ಆಡಿಸ್ಕೊಬಿಡೋಣ.
ಯಾರೂ ಎಲ್ಪ್ ಮಾಡೋರಿಲ್ಲ, ಒಬ್ಬಳೇ ಎಲ್ಲನೂ ಮಾಡ್ತಾಯಿದ್ದೀನಿ. ನಿಧಾನಕ್ಕಾಗಲಿ ಅಂತ ಮಾಡ್ತಾಯಿದ್ದೀನಿ. ಅದೊಂದು ಸ್ವಲ್ಪ ನೀರು ಸೋರಲಿ. ಕಾಳೆಲ್ಲ ತೊಳ್ದು ನೀರು ಸೋರೋಕೆ ಇಟ್ಟಿದ್ದೀನಿ. ನೀರು ಸೋರಿದ್ಮೇಲೆ ರುಬ್ತೀನಿ. ಸೀರಿಯಲ್ ನೋಡ್ತಾ ಇದ್ದೀನಿ ನೋಡಿ. ಟಿ ವಿ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಕೆಲಸ ಮಾಡೋದೇ ಟೈಮ್ ಸ್ಪೆಂಡ್ ಮಾಡೋದು ನಾವು ಅಲ್ವಾ. ಇವಾಗ ನವೀನ್ ಕೂಡ ಬಂದು ಊಟ ಎಲ್ಲ ಆಯಿತು. ಅವ್ರದ್ದು ಕೂಡ ಮಕ್ಕಳು ಮನೆಯಲ್ಲೇ ಇಲ್ಲ, ಊಟಕ್ಕೂ ಬಂದಿಲ್ಲ. ಯಾಕೆ ಅಂತಂದರೆ ದೇವ್ರ ಮೆರವಣಿಗೆ ಅಲ್ವಾ, ಅದಕ್ಕೋಸ್ಕರ ಹೊರಟೋಗಿದ್ದಾರೆ ಮಕ್ಕಳು. ಇವಾಗ ದೇವ್ರ ಮೆರವಣಿಗೆಯಲ್ಲಿ ಸೂರ್ಯ ಬೇಕ್ರಿ ಹತ್ರ ಬರ್ತಾ ಇದೆ. ಕುಂಬಾರ ಕಪ್ಲೆಲ್ಲ ಬಳಸ್ಕೊಂಡು, ಮಂಚೆಗೌಡ ಕಪ್ಲು, ಕುಂಬಾರ ಕಪ್ಲು ಎಲ್ಲ ಬಳಸ್ಕೊಂಡು ಇವಾಗ ಲಾಸ್ಟು ಸೂರ್ಯ ಬೇಕ್ರಿಗೆ ಬರುತ್ತೆ. ಇವಾಗ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ನನ್ನ ಮಗನೂ ಕೂಡ ಹೇಳಿದ್ದಾನೆ, ನಾನು ಕೂಡ ಅಲ್ಲಿ ವಿಡಿಯೋ ಮಾಡ್ಕೋತೀನಿ ಕಣಮ್ಮ ಅಂತ. ಮಾಡ್ಕೊಂಡಿದ್ರೆ ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ ಅದನ್ನು ಕೂಡ. ಇವಾಗ ಫೈನಲಿ ಹೊರಡೋಣ. ನಾನು ನವೀನಿಬ್ಬರು ಕೂಡ ಹೋಗ್ತಾ ಇದ್ದೀವಿ. ದೇವ್ರ ಮೆರವಣಿಗೆ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹೇಳೋದಲ್ಲ, ತೋರಿಸ್ತೀನಿ ವಿಡಿಯೋ ಮುಖಾಂತರ. ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸಿ. ನಮ್ಮ ಏರಿಯಾದಲ್ಲಿ ಮಾಡುವ ಚಾಮುಂಡಿ ಹಬ್ಬ ಫುಲ್ ಗ್ರ್ಯಾಂಡು, ಸಂಭ್ರಮ, ಭರ್ಜರಿಯಾಗಿ ಮಾಡ್ತೀವಿ ನಾವು. ಹೌದು, ನಮ್ಮ ಮನೇಲಿ ಯಾರೂ ಇಲ್ಲ, ಎಲ್ಲ ಖಾಲಿ ನಾನು ನವಿ ಇಬ್ಬರೇ. ಇವಾಗ ಹೋಗ್ತಾ ಇದ್ದೀವಿ. ಮಕ್ಕಳು ಬರ್ತಾರೆ. ಸಿಹಿ ಊಟಕ್ಕೆ ಯಾರೂ ಬರಲ್ಲ ಫ್ರೆಂಡ್, ಎಲ್ಲ ಖಾರ ಊಟಕ್ಕೆ ಬರೋದು. ಆದರೂ ನಾವು ಯಾರಿಗೂ ಕೂಡ ಗೆಸ್ಟ್ಗೆ ಹೇಳಿಲ್ಲ. ಹೌದು, ಈಗ ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ನನ್ನ ಮಗ ಫೋನ್ ಮಾಡ್ದ, ರಾತ್ರಿ 10 ಗಂಟೆ ಹತ್ತತ್ರ ಆಗಿತ್ತು. ಅಮ್ಮ ದೇವ್ರು ಬರ್ತಾ ಇದೆ, ಸೂರ್ಯ ಬೇಕ್ರಿ ಹತ್ರ ಬನ್ನಿ ಅಂತ. ಅವರಿಬ್ಬರು ಅಂತೂ ಫಸ್ಟೇ ಹೊರಟೋಗಿದ್ರು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಆಟ ಸಾಮಾನುಗಳನ್ನು ಕೂಡ ಇಟ್ಕೊಂಡಿರ್ತಾರೆ ದೇವಸ್ಥಾನದ ಹತ್ರ. ಇಲ್ಲಿ ಫುಲ್ ನೋಡಿ ಲೈಟಿಂಗ್ ಸೆಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದೇವಸ್ಥಾನ ಬೆಳಗ್ಗೆಗಿಂತ ನೈಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಸೂರ್ಯ ಬೇಕ್ರಿ ಅಂತೂ ಮಿಂಚಿಂಗು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫುಲ್ ಗ್ರ್ಯಾಂಡ್, ಸಂಭ್ರಮ. ನಮಗೆ ತುಂಬಾ ಖುಷಿ ಆಗುತ್ತೆ. ನಮಗೆ ಈ ಹಬ್ಬ ಬಂದ್ರಂತೂ ನಮಗಂತೂ ಫುಲ್ ಖುಷಿ. ನಮಗೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ಇಲ್ಲಿಂದಾನೇ ನೀವು ನೋಡ್ತಾ ಇರ್ಬೋದು, ತಾಯಿ ಚಾಮುಂಡೇಶ್ವರಿನ ಸರ್ಕಲಲ್ಲಿ ಮಧ್ಯೆಯಲ್ಲಿ ಆ ವಿಗ್ರಹನ ಒಂದು ಪೋಸ್ಟನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಲೈಟಿಂಗ್ ಸೆಟ್ ಎಲ್ಲ ಬಿಟ್ಟಿರೋ ಅಂಥದ್ದು. ಕಣ್ಣು ಬೀಳ್ತದೆ. ಇನ್ನು ಸರ್ಕಲಲ್ಲೆಲ್ಲ ಪಟಾಕಿ ಎಲ್ಲ ಹೊಡೆದು ಮತ್ತು ಡೊಳ್ಳು ಕುಣಿತ ಮತ್ತು ದೇವ್ರನ್ನ ಹೊತ್ಕೊಂಡು ಕುಣಿಯೋಂಥದ್ದು ತುಂಬ ಚೆನ್ನಾಗಿ ಕುಣಿತಾರೆ. ನಮಗಂತೂ ಅವ್ರ ಮೈ ಮೇಲೆ ದೇವರೇ ಬಂದುಬಿಟ್ಟಿರುತ್ತೇನೋ ಆ ಥರ ಕುಣಿತಾರೆ. ಈ ಥರ ಈಗ ಹೆಣ್ಮಕ್ಳಿಗೆ 9 ಕಲಸನ ಹೊರೋವಂಥದ್ದು. 9 ಇರ್ಬೋದು ಇಲ್ಲ 12 ಇರ್ಬೋದು, ನಾನು ಸರಿಯಾಗಿ ಲೆಕ್ಕ ಹಾಕಲಿಲ್ಲ. ಹಾಗಾಗಿ ಕಲಸನ ಈಗ ಏನು ಒಳಗೆ ಹೋಗಿರ್ತಾರೆ ದೇವ್ರು ತಗೊಂಡು, ಅಲ್ಲಿ ದೇವ್ರು ಬರುವಾಗ ಈ ಥರ ಹೆಣ್ಮಕ್ಳಿಗೆ ರೆಡಿ ಮಾಡಿ ಆ ಹೆಣ್ಮಕ್ಳಿಗೆಲ್ಲ ಕಲಸನ ಹೊತ್ಸ್ಕೊಂಡು ತೊಗೊಬರೋವಂಥದ್ದು. ಇದನ್ನು ತಗೊಂಡೋಗಿ ದೇವಸ್ಥಾನದ ಹತ್ರ
ಹತ್ರ ಇಟ್ಟಿರ್ತಾರೆ. ಆ ಹೆಣ್ಮಕ್ಳಿಗೆಲ್ಲ ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ಕೊಟ್ಟು ದೇವ್ರ ಮುಂದ್ಗಡೆ ಆ ಕಲಸನ ಇಡೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೇವ್ರನ್ನ ಹೊತ್ಕೊಂಡು ಕುಣಿತಾರೆ ಅಂತ. ನೋಡೋಕ್ಕೆ 2 ಕಣ್ಣು ಸಾಲದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ದೇವರೆಲ್ಲ ಯಾವ ಚಾಮುಂಡೇಶ್ವರಿನೇ ಅಂತ ಅನ್ಕೋತೀನಿ ನಾನು. ತುಂಬಾ ಚೆನ್ನಾಗಿ ಅದಕ್ಕೂ ಕೂಡ ಹೂವಿನ ಅಲಂಕಾರ ಎಲ್ಲ ಮಾಡಿ ಅವರು ಕೈ ಬಿಟ್ಟು ಕುಣಿತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಆ ಜನ ರಶಲ್ಲೂ ಕೂಡ ಈ ಥರ ವಿಡಿಯೋ ಮಾಡಿಕೊಂಡೆ. ಈಗ ಅದೆಲ್ಲ ಆದಮೇಲೆ ಅವರು ತಾತಪ್ಪ ಏಣಿ ಮೇಲೆ ನಿಂತ್ಕೊಂಡು ಕುಣಿಯೋವಂಥದ್ದು ಇವಾಗ. ಪಾಲಹಳ್ಳಿಯಿಂದ ಕಿಂಗ್ ಮೇಕರ್ ಅಣ್ಣಪ್ಪ ಅವ್ರನ್ನೂ ಕೂಡ ಕರೆಸಿದ್ರು. ಆ ಓರಿನೂ ಕೂಡ ನೋಡಿ ತುಂಬಾ ಖುಷಿ ಆಯಿತು ನಮಗೆ. ಸರಿ ಅಂತ ಹೇಳಿ ನಾವು ಈಗ ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಇದು ಈಗ ಮಂಚೆಗೌಡನ ಕಪ್ಲಿಗೆ ಹೋಗುತ್ತೆ. ಅಲ್ಲಿ ದೇವ್ರ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಮಧ್ಯರಾತ್ರಿ 12 ಗಂಟೆ 1 ಗಂಟೆ ಆಗುತ್ತೆ ಬರೋದು. ನೋಡಿದ್ರಲ್ಲ ಹೇಗಿತ್ತು, ಚೆನ್ನಾಗಿತ್ತು ಅಂತ ನನಗಂತೂ ಅನ್ನಿಸ್ತು. ಈ ರೀತಿ ನಾವು ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅನ್ಕೋತೀವಿ. ನಾವು ಈ ಕೆಲಸದ ನಡುವೆನೂ ಕೂಡ ಈ ಹಬ್ಬಗಳಲ್ಲೂ ಕೂಡ ನಿಮಗೋಸ್ಕರ ನಾವು ವಿಡಿಯೋ ಮಾಡಿ ಬಿಡ್ತೀವಿ. ಅದಕ್ಕೋಸ್ಕರ ನೀವು ನಮಗೆ ಸಪೋರ್ಟ್ ನೀಡಲೇಬೇಕು. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಹೀಗೆ ನೀವು ಸಪೋರ್ಟ್ ನೀಡ್ತಾ ಇದ್ದರೆ ನಾನು ಇನ್ನೂ ಚಂದ ವಿಡಿಯೋಗಳನ್ನ ಕೊಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾಕೆಂದರೆ ಟೈಮ್ ಬಂದು 11 ಗಂಟೆ ಆಗಿದೆ. ದೇವರು ಕೂಡ ಮುಂದೆ ಹೋಯಿತು, ನಾವು ಕೂಡ ಬಂದ್ಬಿಟ್ವಿ. ಟೈಮ್ ಆಗಿದೆಯಲ್ವಾ, ಇನ್ನು ನೈಟ್ ಅಲ್ವಾ ಅಂತ ಹೇಳಿ ಆ ಜನಗಳ ಮಧ್ಯೆ ಆ ಜನಗಳು ರಾಶಿ ಜನಗಳು ನೋಡಿದ್ರಲ್ಲ. ಫುಲ್ ಎಲ್ಲ ನಾನು ಕವರ್ ಮಾಡೋಕ್ಕಾಗಲಿಲ್ಲ. ಸಖತ್ತು ಜನ ಎಲ್ಲ ಆಫ್ಟರ್ ಮೇಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ತುಂಬಾ ಚೆನ್ನಾಗಿರುತ್ತೆ. ಕುಣಿತ ಆಗಿರ್ಬೋದು, ಡೋಲ್ ಕುಣಿತ ಆಗಿರ್ಬೋದು, ದೇವ್ರ ಮೆರವಣಿಗೆ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಹಬ್ಬ ಬಂದರೆ ನಮ್ಗೆ ಅದಕ್ಕೋಸ್ಕರನೇ ಖುಷಿ, ಸಂಭ್ರಮ. ಎಲ್ಲ ಕಡೆ ನೆಂಟರು ಇಷ್ಟರು ಬಂದಿರ್ತಾರೆ. ನಾಳೆ ಅಂತೂ ಇನ್ನೂ ಭರ್ಜರಿ. ಎಲ್ಲ ಗ್ರ್ಯಾಂಡಾಗಿ ಮಾಡೋರೆಲ್ಲ ಅಂತೂ ಫೆಂಡಲ್ ಹಾಕ್ಸಿ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಹಬ್ಬನ. ಇಲ್ಲಿ ನಮ್ಮ ಸುತ್ತಮುತ್ತ ಈ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಬ್ಬನ ಅಂತಲೂ ಕೂಡ ಹೇಳ್ಕೊಬೋದು. ನಾವು ಕೂಡ ಮಾಡ್ತೀವಿ. ಈ ವರ್ಷ ಏನು ಅತಿ ಗ್ರ್ಯಾಂಡಾಗಿ ಮಾಡಿಲ್ಲ, ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಸಲ ನೋಡೋಣ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಇದ್ದರೆ ನೆಕ್ಸ್ಟ್ ಸಲ ನಾವು ಕೂಡ ಗ್ರ್ಯಾಂಡಾಗಿ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಆದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಗುಡ್ ನೈಟ್, ಬಾಯ್. ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್.